ಇವಾಗ ನೋಡಿ, ನಮ್ಮಲ್ಲಿ ತೀವ್ರವಾದಿಗಳು ಇದ್ದಾರೆ, ಭಯೋತ್ಪಾದಕರು ಇದ್ದಾರೆ. ಆದರೆ ಇವರು ಮಾಡೋ ಕೆಲಸವನ್ನು ಸೈದ್ಧಾಂತಿಕವಾಗಿ ನಾವು ಅವರನ್ನು ಸೋಲಿಸಬೇಕಾಗಿರೋದು ನಮ್ಮ ಮೇಲೆ ಇರುವ ಕರ್ತವ್ಯ, ಮುಸಲ್ಮಾನರ ಮೇಲೆ, ಮೌಲ್ವಿ ಮೇಲೆ ಇರುವಂತಹ ಕರ್ತವ್ಯಗಳು. ಯಾಕಂತ ಹೇಳಿದ್ರೆ ಆ ಸಿದ್ಧಾಂತವನ್ನು ನಾವು ಸೋಲಿಸಬೇಕು. ಫಸ್ಟ್ ನೀವು ಹೇಳ್ದಲ್ಲ ಮೊಟ್ಟೆ ಆಗ್ತಿದೆ ಅಂತ, ಆ ಸಿದ್ಧಾಂತ ಏನು, ಅದು ಸುಳ್ಳು ಸಿದ್ಧಾಂತ ಅಂತ ನಾವು ಘೋಷಿಸಬೇಕಾಗಿರುತ್ತೆ. ಆ ಒಂದು ಸಿದ್ಧಾಂತ, ನೀವು ಒಬ್ಬ ಅಮಾಯಕನನ್ನು ಇಲ್ಲ ಒಬ್ಬ ಮುಸ್ಲಿಂ ಎದುರನ್ನು ಕೊಂದಾಗಿದ್ರೆ ನಿಮಗೆ ಸ್ವರ್ಗ ಸಿಗುತ್ತೆ ಅಂತ ಆ ಒಂದು ಸಿದ್ಧಾಂತ ಅಂತ ಇಲ್ಲ, ಅದು ಸುಳ್ಳು, ಅದು ತಪ್ಪು, ಅದು ಧರ್ಮವೇ ಇಲ್ಲ ಅಂತ ಹೇಳ್ಕೊಳ್ತೀನಿ ನಾನು. ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಮೌಲ್ವಿಗಳ ಫತ್ವಾ ಹೊರಡಿಸ್ತಾರೆ, ಅಹಮದಿಯರನ್ನ ಕೊಂದರೆ ತಪ್ಪಲ್ಲ ಸ್ವರ್ಗ ಸಿಗುತ್ತೆ ಅಂತ ಫತ್ವಾ ಹೊರಡಿಸ್ತಾರೆ ಪಾಕಿಸ್ತಾನದಲ್ಲಿ ಕೂತ್ಕೊಂಡು. ಸಾಲಾಗಿ ಅಹಮದಿಯರ ಕಗ್ಗೊಲೆಗಳಾಗ್ತವೆ. ಶಿಯಾಗಳ ಕಥೆ ಏನಾಗಿದೆ ಪಾಕಿಸ್ತಾನದಲ್ಲಿ? ಆಯಿತು, ಮುಸ್ಲಿಮೇತರನ್ನ ಬಿಟ್ಟುಬಿಡಿ, ಮುಸ್ಲಿಮರಾದರೂ ಬಿಟ್ರ ಇವರು ಮೌಲ್ವಿಗಳ ಫತ್ವಾ ಹೊರಡಿಸಿಲ್ವಾ? ನೋಡಿ, ಪಾಕಿಸ್ತಾನಲ್ಲಿ ಅವರು ತಪ್ಪು ಮಾಡೋದನ್ನೆಲ್ಲ ನಾವು ಸಮರ್ಥಿಸಕ್ಕೆ ಸಾಧ್ಯ, ಸಮರ್ಥನೆ ಅಲ್ರಿ, ಸಮರ್ಥನೆ ಮಾಡೋಕ್ಕಾಗಲ್ಲ. ಅವರು ಓದೋ ಕುರಾನನ್ನೇ ನೀವು ಓದುತ್ತಾನೆ, ಅವರು ಓದೋ ಹದೀಸ್ ನೀವು ಓದೋದು. ಒಂದು ನಿಮಿಷ, ನನಗೂ ಅಲ್ಪ ಸ್ವಲ್ಪ ಜ್ಞಾನ ಇದೆ ಇಸ್ಲಾಂ ಬಗ್ಗೆ. ಒಬ್ಬ ವ್ಯಕ್ತಿ ತನ್ನ ವಿಮ್ಸ್ ಆ್ಯಂಡ್ ಫ್ಯಾನ್ಸಿ ಮೇಲೆ ಫತ್ವಾಗಳನ್ನು ಕೊಡ್ಬೋದಾ? ಆಗೋದಿಲ್ಲ. ತನಗಿಷ್ಟ ಅನಿಷ್ಟದ ಬಗ್ಗೆ ಫತ್ವಾಗಳನ್ನು ಕೊಡ್ಬೋದಾ? ಆಗೋದಿಲ್ಲ. ಅವನು ಕುರಾನಿನ ಆಯತ್ತುಗಳನ್ನು ಕೋಟ್ ಮಾಡಿ ಕೊಡಬೇಕಾಗತ್ತೆ ಅಲ್ವಾ? ಹೌದು. ಹಾಗೆ ಕುರಾನಿನ ಆಯತ್ತುಗಳನ್ನು ಕೋಟ್ ಮಾಡಿ ಅಹಮದಿಯರನ್ನು ಕೊಲ್ಲುವುದು ಅಪರಾಧ ಅಲ್ಲ, ಅದು ಪುಣ್ಯದ ಕೆಲಸ ಅಂತ ಒಬ್ಬ ಮೌಲ್ವಿ ಫತ್ವಾ ಕೊಡ್ತಾನೆ ಅಂತಂದರೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಅದು ಮೌಲ್ವಿಯ ತಪ್ಪಲ್ಲ. ಯು ಆನ್ಸರ್ ಮೀ. ನೀವು ಉತ್ತರ ಕೇಳಬೇಕಾಗಿರತ್ತೆ. ಎಸ್. ಇವಾಗ ನೋಡಿ, ಇಂತಹ ಫತ್ವಾ ಕೊಡೋರು ಅಲ್ಲಿ ಪಾಕಿಸ್ತಾನಲ್ಲಿ ಕೊಟ್ಟಿರ್ತಾರೆ. ಅದೇ ಅಹಮದಿಯ ನಮ್ಮ ರಿಲೇಟಿವ್ನಲ್ಲಿ ಕೂಡ ಇದ್ದಾರೆ, ಅಹಮದಿಯನಲ್ಲಿ. ಬರೀ ಸುಮ್ಮನೆ ಇಲ್ಲ, ನನ್ನ ರಿಲೇಷನ್ನಲ್ಲಿ ಇದ್ದಾರೆ. ಓಕೆ, ಅವ್ರ ಹೆಸರು ಕೂಡ ಕೊಡ್ಬೋದು. ನಾನು ಫಯಾಜ್ ಅಂತ ನನ್ನ ಕಸಿನ್, ಅವನು ಅಹಮದಿಯನಲ್ಲಿ ಇದ್ದಾನೆ. ಓಕೆ, ಅವ್ರ ಮನೆಗೆ ಹೋಗ್ತೀನಿ ನಾನು, ಅವ್ರ ಮನೇಲಿ ಊಟ ಮಾಡ್ತೀನಿ, ಅವ್ರು ನಮ್ಮ ಮನೆಗೆ ಬರ್ತಾರೆ, ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ತಾರೆ. ನಾವು ಯಾರು ಅವ್ರನ್ನ ಕಾಫಿರ್ ಅಂತ ಹೇಳಿಲ್ಲ, ಅವ್ರು ನಮ್ಮನ್ನ ಕಾಫಿರ್ ಅಂತ ಹೇಳಿಲ್ಲ. ಇದಕ್ಕೇನು ಹೇಳ್ತೀರಾ? ಅವ್ನು ಯಾವನೋ ಒಬ್ಬ ಹುಚ್ಚ ಅಲ್ಲಿ ಫತ್ವಾ ಕೊಡ್ತಾನಂದ್ರೆ, ಹುಚ್ಚಿನ ಥರ ಕೊಡ್ತಾನಂದರೆ ಅದನ್ನು ನಾವು ಸಮರ್ಥಿಸ್ಕೋದಿಲ್ಲ. ಫಸ್ಟ್ ವಿಷಯ, ಯಾವ ಆಧಾರದ ಮೇಲೆ ಅವ್ನು ಹಂಗೆ ಕೊಡ್ತಾ ಇದ್ದಾನೆ? ಏನು ಕುರಾನಲ್ಲಿ ಹೇಳಿದ್ಯಾ ಅಹಮದಿಯನ್ನೆಲ್ಲ ಕೊಂದಾಕಿ ಅಂತ? ಇಲ್ಲ ಅವ್ರ ನಂಬಿಕೆ ಬೇರೆ ಇದ್ದರೆ ಅವನ್ನ ಕೊಂದಾಕಿ ಅಂತ ಹೇಳಲಾಗಿದೆಯಾ? ಇಲ್ಲ. ಹಂಗೇನಾದಿದ್ರೆ ಮತ್ತೆ ಈ ಫತ್ವಾಗಳನ್ನು ನಾವಂತೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಾವು ಒಪ್ಕೊಳ್ಳೋದಿಲ್ಲ. ಭಾರತೀಯ ಮುಸಲ್ಮಾನರು ಒಪ್ಕೊಂಡಿಲ್ಲ, ಮತ್ತು ಎಷ್ಟೋ ಜನರು ಪ್ರಪಂಚದಲ್ಲಿ ಇರತಕ್ಕಂಥ ಎಷ್ಟೋ ಮುಸಲ್ಮಾನರು ಒಪ್ಕೊಳ್ಳೋದಿಲ್ಲ. ಎಲ್ಲ ಒಂದು ಕಡೆ ತಪ್ಪು ನಡೀತಿದ್ದಾರೆ. ಆ ಸೈದ್ಧಾಂತಿಕವಾಗಿ ಅಲ್ಲಿ ಯೋಚನೆಗಳು ತಪ್ಪಾಗಿ ನಡೀತಿದೆ. ಅದರ ವಿರುದ್ಧವಾಗಿ ನಾವು ಮಾತಾಡಬೇಕು, ಘೋಷಿಸಬೇಕಾಗಿದೆ. ಫಸ್ಟ್ ವಿಷಯ. ಉಮರ್ ಶರೀಫ್, ಅದು ನಿಮ್ಮ ಧರ್ಮದ ಒಳಗಿನ ವಿಷಯ. ಫತ್ವಾ ಕೊಟ್ಟ ಮೌಲ್ವಿ ಜಾಣನೋ ದಡ್ಡನೋ ಅವಿವೇಕಿನೋ, ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಅಹಮದಿಯರ ಕಗ್ಗೊಲೆಗಳಾಗಿದ್ದು ಸತ್ಯ ಅಲ್ವಾ? ಹೌದು ಅಲ್ವಾ? ಈಗ ಕುರಾನ್ನಲ್ಲಿ ಈ ರೀತಿಯ ಕಗ್ಗೊಲೆಗಳ ಬಗ್ಗೆ ಏನು ಹೇಳಲಾಗಿದೆ? ಪೈಗಂಬರರು ಏನು ಹೇಳಿದ್ರು? ನನ್ ಆಫ್ ಮೈ ಬಿಸ್ನೆಸ್. ಇವಾಗ ಕೂಡ ಮತ್ತಿಕೆರೆಯ ಒಬ್ಬರು ಕಗ್ಗೊಲೆಯಾಗಿದ್ದು ಸತ್ಯ, ಶಿವಮೊಗ್ಗದ ಒಬ್ಬರು ಕಗ್ಗೊಲೆಯಾಗಿದ್ದ ಸತ್ಯ. ಖಂಡಿತವಾಗಿ ಅಜಿತ್ ಅವರೇ, ನನಗೂ ಕೂಡ ಕುರಾನ್ ಮತ್ತು ಹದೀಸಿನ ಪಾಠ ಕಲಿಸ್ಬೇಕಂತ ಇವಾಗ ನನಗೆ ಆಸೆ ಇಲ್ಲ. ಫಸ್ಟ್ ವಿಷಯ, ನಾನು ಇವತ್ತು ಡಿಸ್ಕಷನ್ ಮಾಡುವಾಗ ನಾನೊಬ್ಬ ಭಾರತೀಯ ಅಂತಲೇ ನನ್ನ ಮೆಸೇಜ್ ಆಗಿರಬೇಕು. ಯಾಕಂತಂದರೆ ಇಂಥವ್ರನ್ನ ಬಿಡಲೇಬಾರ್ದು, ಇವ್ರನ್ನ ಸಾಯಿಸಬೇಕು. ಯಾಕಂದರೆ ನಮ್ಮ ಭಾರತೀಯರ ಮೇಲೆ ದಾಳಿ ಮಾಡಿದವ್ರನ್ನ ನಾವು ಬಿಡಲೇಬಾರ್ದಂತ ಹೇಳುವ ಒಬ್ಬ ವ್ಯಕ್ತಿಯಾಗಿರ್ತೀನಿ. ಇದರಲ್ಲಿ ನಾನು ಧರ್ಮದ ಆಧಾರವನ್ನು ಹುಡುಕಬೇಕಾಗಿಲ್ಲ. ಉಮರ್ ಶರೀಫ್, ಇವ್ರನ್ನ ಸಾಯಿಸಬೇಕು. ಹೌದು. ಅವ್ರ ಉದ್ದೇಶ ಏನು? ಸಾಯೋದು. ಅವ್ರಿಗೆ ಏನು ಬೇಕೋ ಅವ್ರಿಗೆ ಸಿಗ್ಲಿ ಬಿಡಿ, ಸಾಯ್ಲಿ ಬಿಡಿ. ಯಾರಿಗೆ ಏನು ಬೇಕಿದೆ ಅವ್ನು ಕೊಟ್ಟು, ಅವ್ನು ಕಾಫಿ ಬೇಕಂದ್ರೆ ಕಾಫಿ ಕೊಡಿಸಿ, ಅವ್ನು ಸಾಯ್ಬೇಕಂತ ಆಸೆ ಪಡ್ತಾನೆ, ಸಾಯಿಸ್ಬಿಡಿ ಅವ್ರನ್ನ. ಮತ್ತಿನ್ನು ಉಳಿದವ್ರು ಹುಡ್ತಾರಲ್ಲ, ಮತ್ತೆ ಹುಟ್ಟಿದರೆ ಫಿನಿಶ್ ಮಾಡಿ. ನೋಡಿ, ಎಷ್ಟು ನೀವು ಹೇಳ್ದಂಗೆ ಅದು ಎಷ್ಟು ಮೊಟ್ಟೆ ಆಗಿ ಆಚೆ ಬರುತ್ತೋ ಅಷ್ಟನ್ನು ಕೊಲ್ಲಬೇಕಾಗಿರುತ್ತೆ. ಅದು ಅದ್ರ ಕೆಲಸ ಮಾಡಲಿ, ನಾವು ನಮ್ಮ ಕೆಲಸ ಮಾಡೋಣಂತೆ. ಒಂದು 4 ಬಾರಿ ಹಿಂಗೆ ಮಾಡಿದ್ರೆ ಸರಿಯಾಗಿ 1400 ವರ್ಷಗಳಿಂದ ನಡೀತಾ ಇಲ್ವಾ? ಯಾವ್ದು 4 ಬಾರಿ? ಫಸ್ಟ್ ವಿಷಯ, ನೀವು 1400 ಅಂತ ಒಂದು ಮಾತು ಮುಂದೆ ಇಡುವಾಗ ನೀವು ತಪ್ಪು ಮಾಹಿತಿ ಕೊಡ್ತೀರಾ. ಹೇಳಿ ನೋಡಿ, ಫಸ್ಟ್ ತಪ್ಪು ಮಾಹಿತಿ ನೀವೇ ಕೊಡ್ತಿದ್ರ. ನೋಡಿ, 1400 ಅಂದ್ರೆ ಏನು ಅರ್ಥ ನೀವು ಹೇಳ್ತೀರಾ? ಡೈರೆಕ್ಟಾಗಿ ಓಪನ್ ಮಾಡಿ 1400 ಅಂತ ಹೇಳಿದ್ರೆ ಏನು ಅದರ ಅರ್ಥ ಅಂತ ನೀವು ಹೇಳಿ. ಆಯುಧಗಳಿಲ್ಲದೆ ಒಂದು 1400 ನೀವು ಹೇಳಿದ ಅಲ್ಲಿಂದನೇ ತೊಗೊಂಡ್ಬನ್ನಿ. ಅದನ್ನ ಹೇಳ್ತಾ ಇದ್ದೀನಿ ನೋಡಿ, ಅದನ್ನ ಹೇಳ್ತಾ ಇದ್ದೀನಿ. ಆಯುಧಗಳಿಲ್ಲದೆ ಇಸ್ಲಾಂ ಒಂದು ದೇಶಕ್ಕೆ ಪ್ರವೇಶಿಸಿ ಆ ದೇಶದ ಮೇಲೆ ಬಹುಸಂಖ್ಯಾತರಾದರು ಅನ್ನುವಂಥ ಒಂದು ದೇಶದ ಉದಾಹರಣೆ ಹೇಳಿ. ವಿತೌಟ್ ವೆಪನ್ಸ್ ಒಂದು ದೇಶದ ಉದಾಹರಣೆ. 1400 ಅಂದ್ರೆ ಪ್ರವಾದಿಗೆ ಅಲ್ಲಿ ಬೋಧನೆ ಮಾಡೋದನ್ನ ತಡೆ ಮಾಡಿರೋರನ್ನ ಅವರು ಯುದ್ಧ ಮಾಡದೆ ಅಲ್ಲಿಂದ ಮದೀನಾಗೆ ಹೋಗ್ತಾರೆ.
ಮದೀನಾಗೆ ಹೋದ ನಂತರ ಅಲ್ಲಿರತಕ್ಕಂಥ ಯಹೂದಿಗಳು ಮತ್ತು ವಿಗ್ರಹ ಆರಾಧಕರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಅವ್ರು ಏನು ತೀರ್ಮಾನ ತಗೋತಂದರೆ, ಇಲ್ಲಿ ನಾವು ಇರುವ ಒಂದು ಸಮುದಾಯ, ನಾವು ಮುಸ್ಲಿಮು, ಇಲ್ಲಿರತಕ್ಕಂಥ ಯಹೂದಿಗಳು ಮತ್ತು ವಿಗ್ರಹ ಆರಾಧಕರು ನಾವೆಲ್ಲರೂ ಒಂದು ಸಮುದಾಯ ಆಗಿರಬೇಕು. ನಮ್ಮ ಮೇಲೆ ಯಾರು ದಾಳಿ ಮಾಡಿದ್ರು ಅವ್ರ ಮೇಲೆ ನಾವೆಲ್ಲರೂ ಸೇರ್ಕೊಂಡು ಯುದ್ಧ ಮಾಡಬೇಕಂತ ಹೇಳಿದ ಪ್ರವಾದಿ. ಉಮರ್ ಶರೀಫ್ ಅಜಿತ್ ಅವರೇ, ಮದೀನಾ ಚಾರ್ಟರ್ ಇಲ್ಲಿ ಸೃಷ್ಟಿಯಾಗಿದೆ. ಉಮರ್ ಶರೀಫ್ ಅಜಿತ್ ಅವರೇ, 1400 ಅಂತ ಹೇಳ್ತಾ ಇದ್ದೀನಿ. ನಾವು ಹೇಳೋದು ಪ್ರವಾದಿಯ ಜೀವನವನ್ನು ನೋಡಿ. ಅದನ್ನೇ ಹೇಳ್ತಾ ಇದ್ದೀನಿ. ಅದನ್ನ ನಾನು ಹೇಳೋದಕ್ಕೆ ಹೋದ್ರೆ ಗುಸ್ತಾಕೆ ನಬಿ ಕಿ ಏಕ್ ಹಿ ಸಜಾ, ಸರ್ ತನ್ ಸೆ ಜುದಾ ಘೋಷಣೆಗಳು ಬರ್ತವೆ. ಉಮರ್ ಶರೀಫ್ ಆ ಘೋಷಣೆಗಳು ಬರ್ತವೆ ನೋಡಿ. ಆ ಘೋಷಣೆ ಮಾಡೋರು ಅವ್ರಿಗೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಯೂಸ್ ಮಾಡಬಾರ್ದು ಅಂತಿದ್ದೀನಿ. ಅವರೆಲ್ಲ ಒಂದು ಯೂಸ್ಲೆಸ್ ಫೆಲೋಸ್. ಆ ಘೋಷಣೆ ಸರಿ ಇಲ್ಲ, ಆ ಘೋಷಣೆ ತಪ್ಪು ಸ್ವಾಮಿ, ತಪ್ಪು. ಆ ಘೋಷಣೆಯ ಆಧಾರದ ಮೇಲೆ ಯಾರೋ ಉದಯಪುರದಲ್ಲಿ ಕನಯ್ಯಲಾಲ್ ಅನ್ನುವಂಥ ಟೇಲರ್ನ ಕೊಂದು ಹಾಕ್ತಾರಲ್ಲ, ಶೈತಾನ್ ಅಂತ ಹೇಳ್ತೀನಿ. ಅವನೆಲ್ಲ ಶೈತಾನ್. ಕೊಂದವನ್ ಶೈತಾನ ಹೈವಾನ ನನಗೆ ಸಂಬಂಧ ಇಲ್ರಿ. ಒಬ್ಬ ಬಡವ ಸತ್ತು. ಹೌದು ಸ್ವಾಮಿ. ಇವಾಗ ಮಾಡಿರೋನು ತಪ್ಪು ಕೆಲಸ ಮಾಡಿದಾನೆ, ಅವನಿಗೆ ಕ್ರೈಮ್ಗೆ ತಕ್ಕಂತೆ ಅವನಿಗೆ ಶಿಕ್ಷೆ ಕೊಡಬೇಕು. ಕ್ರೈಮ್ ಅವ್ನು ಮಾಡಿರೋದು ದೊಡ್ಡ ಕ್ರೈಮು. ಅವ್ನು ಮಾಡಿರೋದು ಏನು ಪುಣ್ಯದ ಕೆಲಸ ಇಲ್ಲ, ಧರ್ಮದ ಆಧಾರದ ಮೇಲೂ ಮಾಡಿಲ್ಲ, ಮತ್ತೆ ಅವನು ಈ ನೆಲದ ಕಾನೂನಿಗೂ ಕೂಡ ಅವನು ಬೆಲೆ ಕೊಟ್ಟಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.